ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಸರ್ವಿಸ್ ಕಂದ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ನಾವೆಲ್ಲರೂ ತೆಂಗಿನ ಗರಿಯ ಕೋಲಿಗೆ ಬಟ್ಟೆ ಸುತ್ತಿ ಬತ್ತಿಯನ್ನು ರೆಡಿ ಮಾಡ್ತಾ ಇದ್ದೇವೆ. ಇಲ್ಲಿ ಹೊರಗೆ ಜೋರು ಮಳೆ ಬರ್ತುಂಟು. ಹೇಗೆ ಹಬ್ಬವನ್ನು ಆಚರಿಸುವುದಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಜೋರು ಮಳೆ ಬರ್ತಾ ಉಂಟು. ಬಲೀಂದ್ರನಿಗೆ ಇನ್ನು ಹೂವಿನ ಅಲಂಕಾರ ಎಲ್ಲ ಮಾಡ್ಬೇಕಷ್ಟೇ. ಹಾಗೇನೆ ಇನ್ನೊಂದು ಕಡೆಯಲ್ಲಿ ಅಡುಗೆಯ ತಯಾರಿ ಕೂಡ ಆಗ್ತಾ ಉಂಟು. ನಾವಿವತ್ತು ನಮ್ಮ ತಾತನ ಮನೆಗೆ ಸಾಯಂಕಾಲ ಬಂದದ್ದು. ಹಾಗೆ ಇನ್ನು ಮಳೆಗೆಲ್ಲ ಕಾದ್ರೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ತಾತ ಇವಾಗ ಕೊಡೆ ಹಿಡಿದುಕೊಂಡು ಬಲೀಂದ್ರನಿಗೆ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ಹಾಗೇನೆ ನಾವಿಲ್ಲಿ ಹಣತೆಗೆ ಬತ್ತಿ ಹಾಕುವ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ಗಾಳಿ ಇಲ್ಲದ ಕಾರಣ ನಮಗೆ ದೀಪ ಹಚ್ಚಲಿಕ್ಕೆ ಏನು ಪ್ರಾಬ್ಲಮ್ ಆಗ್ಲಿಲ್ಲ. ಇಲ್ಲಿ ಸಾಮಾನ್ಯ ಬಾಬೆ ನೋಡಿ ಅಂತೆ ಮಣಿ ಆಡಿಸ್ತಾ ಇದ್ದಾನೆ, ತುಂಬಾ ಖುಷಿಯಲ್ಲಿದ್ದಾನೆ. ಶ್ರೀ ವಿಷ್ಣು ದೇವರ ಆಜ್ಞೆಯ ಅನುಸಾರ ಬಲಿಚಕ್ರವರ್ತಿಯು ದೀಪಾವಳಿಯ ಸಮಯದಲ್ಲಿ ಭೂಮಿಗೆ ಬಂದು ಜನರ ಯೋಗಕ್ಷೇಮ ಹಾಗೆಯೇ ಕೃಷಿ ಚಟುವಟಿಕೆಗಳನ್ನು ನೋಡಿಕೊಂಡು ಹೋಗಲು ಬರುತ್ತಾರೆ ಎಂಬುದು ಜನರ ನಂಬಿಕೆ. ಹಾಗಾಗಿ ಕೃಷಿಗೆ, ಹಟ್ಟಿಗೊಬ್ಬರಕ್ಕೆ, ಬೈಹುಲ್ಲಿಗೆ, ಕೊರಗಜ್ಜನ ಕಲ್ಲಿಗೆ ಎಲ್ಲ ದೀಪವನ್ನು ಇಡುತ್ತಾರೆ. ಈ ಸಲದ ಕ್ರಮವನ್ನು ಎಲ್ಲ ಕೊಡೆ ಹಿಡಿದುಕೊಂಡೇ ಮಾಡ್ತಾ ಇದ್ದಾರೆ. ಇವಾಗ ಬಲೀಂದ್ರನ ಪೂಜೆಗೆ ಕೂಡ ಕೊಡೆ ಹಿಡಿದುಕೊಂಡೇ ಮಾಡ್ತಾ ಇದ್ದಾರೆ. ಬನ್ನಿ ಪೂಜೆ ನೋಡುವ.
ಹಾಗೆಯೇ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆದು ಇವಾಗ ಅವಲಕ್ಕಿ ಪ್ರಸಾದ ತಿಂತಾ ಇದ್ದೇವೆ. ಬನ್ನಿ ಇವಾಗ ಪಟಾಕಿ ಹೊಡಿಸುವ ಟೈಮ್. ಇಲ್ಲಿ ತಂಗಿ ನಾವು ಮಾಡಿಟ್ಟ ಗೂಡು ದೀಪವನ್ನು ತಕೊಂಡು ಶಾಲೆಗೆ ಖುಷಿಯಲ್ಲಿ ಹೋಗ್ತಾ ಇದ್ದಾಳೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ರಾಮ್ ರಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.